أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين ادعوا إلى سبيل ربك بالحكمة والموعظة الحسنة وجادلهم بالتي هي أحسن إن ربك هو أعلم بمن ضل عن سبيله وهو أعلم بالمهتدين. ಜಾಣ್ಮೆಯಿಂದಲೂ ಸದುಪದೇಶದಿಂದಲೂ ನಿನ್ನ ಪ್ರಭುವಿನ ಮಾರ್ಗದೆಡೆಗೆ ನೀನು ಜನರನ್ನು ಆಮಂತ್ರಿಸು. ಉತ್ತಮವಾದ ರೀತಿಯಲ್ಲಿ ಅವರೊಡನೆ ವಾಗ್ವಾದ ಮಾಡು. ತನ್ನ ಮಾರ್ಗವನ್ನು ಬಿಟ್ಟು ಹೋಗುವವರು ಯಾರೆಂದು ನಿನ್ನ ಪ್ರಭು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಸರಿಯಾದ ಮಾರ್ಗವನ್ನು ಅವಲಂಬಿಸುವವರು ಯಾರೆಂದು ಅವನು ಚೆನ್ನಾಗಿ ತಿಳಿದಿರುತ್ತಾನೆ. ಇತರರ ಮೇಲೆ ಪರಿಣಾಮ ಬೀರುವಂತಾಗಲು ಮತ್ತು ಪ್ರಯೋಜನಕಾರಿಯಾಗಲಿಕ್ಕೆ ಅತ್ಯುತ್ತಮ ರೀತಿಯಲ್ಲಿ ತಬ್ಲೀಗ್ ಮಾಡಲು ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಮಾರ್ಗದರ್ಶನ ನೀಡಿದ್ದಾನೆ. ಇದನ್ನು ಪಾಲಿಸುವವರು ಅಲ್ಲಾಹನ ಅನುಗ್ರಹದಿಂದ ಬಹಳ ಮಟ್ಟಿಗೆ ಯಶಸ್ವಿಯಾಗುತ್ತಾರೆ. ಆದ್ದರಿಂದ ಈ ತತ್ವವನ್ನು ಯಾವಾಗಲೂ ನಮ್ಮ ಮುಂದೆ ಇರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದ ಕಾರಣದಿಂದ ತಬ್ಲೀಗ್ ಮಾಡುವುದು ತುಂಬ ಸುಲಭ ಎಂದು ಜನರು ಭಾವಿಸುತ್ತಾರೆ. ಆದರೆ ತಬ್ಲೀಗಿಗಾಗಿ ಕೆಲವು ನಿಯಮಗಳು ಮತ್ತು ಶಿಷ್ಟಾಚಾರಗಳಿವೆ. ಅವುಗಳನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು. ಇಲ್ಲದಿದ್ದರೆ ವಿರುದ್ಧ ಪರಿಣಾಮ ಉಂಟಾಗಬಹುದು. ಆದ್ದರಿಂದ ನಾವು ಮಾಡುವ ತಬ್ಲೀಗ್ ಯಾವಾಗಲೂ ಅತ್ಯುತ್ತಮ ಶೈಲಿಯಲ್ಲಿರಬೇಕು ಎಂಬುದನ್ನು ಸದಾ ಗಮನದಲ್ಲಿಡಬೇಕು. ಒಮ್ಮೆ ಹಜರತ್ ಮಸೀಹ್ ಮೌದ್ ಇಸ್ಲಾಂ ತಬ್ಲೀಗಿನ ಬಗ್ಗೆ ಒಂದು ಪ್ರಮುಖ ಮಾರ್ಗದರ್ಶನ ನೀಡಿದರು. ಅವರು ಹೇಳಿದರು, ಇಸ್ಲಾಮಿಕ ಪಾಠಗಳ ಬಗ್ಗೆ ಸಂಪೂರ್ಣವಾದ ಅರಿವಿಲ್ಲದ, ಅದರ ಉನ್ನತ ಮಟ್ಟದ ಗುಣಗಳ ಬಗ್ಗೆ ತಿಳಿದಿಲ್ಲದ, ಈಗಿನ ಕಾಲದ ಟೀಕೆಗಳಿಗೆ ಸಂಪೂರ್ಣವಾಗಿ ಉತ್ತರ ನೀಡಲು ಸಮರ್ಥರಲ್ಲದ ಮತ್ತು ದೈವಿಕ ಜ್ಞಾನವಿಲ್ಲದವರು ನಮ್ಮ ಪರವಾಗಿ ಪ್ರತಿನಿಧಿಗಳಾಗಿ ಹೋಗುವುದನ್ನು ನಾನು ಎಂದಿಗೂ ಸೂಕ್ತವೆಂದು ಪರಿಗಣಿಸುವುದಿಲ್ಲ. ನಮ್ಮ ಮೊಬಲ್ಲಿಗರಿಗೆ ಅಲ್ಲಾಹನೊಂದಿಗೆ ಒಂದು ವಿಶೇಷ ಸಂಬಂಧ ಇರಬೇಕು. ಆಗ ಮಾತ್ರ ಅಲ್ಲಾಹನು ಅವರ ಸಹಾಯ ಮಾಡುತ್ತಾನೆ. ತಬ್ಲೀಗಿನ ಬಗ್ಗೆ ನಾವು ನೆನಪಿನಲ್ಲಿಡಬೇಕಾದ ಮೊದಲ ವಿಷಯವೆಂದರೆ, ಇಡೀ ಜಗತ್ತಿಗಾಗಿ ಅಲ್ಲಾಹನ ಸಂದೇಶವನ್ನು ತಂದ ಏಕಧರ್ಮ ಇಸ್ಲಾಂ ಆಗಿದೆ ಮತ್ತು ಏಕಪ್ರವಾದಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಎಲ್ಲ ಜನರಿಗಾಗಿ, ಎಲ್ಲ ಸಮುದಾಯಗಳಿಗಾಗಿ ಮತ್ತು ಇಡೀ ಲೋಕಕ್ಕಾಗಿ ಶುಭ ಸಮಾಚಾರ ನೀಡುವರನ್ನಾಗಿಯೂ ಮುನ್ನೆಚ್ಚರಿಕೆ ನೀಡುವರನ್ನಾಗಿಯೂ ಕಳುಹಿಸಿದ್ದಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹ ತಬ್ಲೀಗಿಗಾಗಿ ಆದೇಶಗಳನ್ನು ನೀಡಿದ್ದಾರೆ ಮತ್ತು ಅವರು ಕೆಲವು ಮಾರ್ಗದರ್ಶನಗಳನ್ನು ನೀಡುತ್ತಿದ್ದರು. ಒಂದು ಆದೇಶ ಹೀಗಿದೆ: ಜನರೊಂದಿಗೆ ಅವರ ಬುದ್ಧಿಗೆ ತಕ್ಕಂತೆ ಮಾತನಾಡಿರಿ. ಮತ್ತೊಂದು ಅಂಶವೆಂದರೆ, ದೌರ್ಜನ್ಯಕ್ಕೊಳಗಾದವರ ಶಾಪ ಪ್ರಾರ್ಥನೆಯಿಂದ ದೂರವಿರಬೇಕು. ತಬ್ಲೀಗ್ ಮಾಡುವವರ ಸ್ವಭಾವಗುಣ ಯಾವಾಗಲೂ ಉತ್ತಮ ಮತ್ತು ಉನ್ನತವಾಗಿರಬೇಕು ಮತ್ತು ಮನುಷ್ಯರ ಹಕ್ಕುಗಳಿಗೆ ಸಂಬಂಧಿಸಿ ಇರಬೇಕಾದ ಮಾನದಂಡವೇನೆಂದರೆ, ಅವರೆಂದಿಗೂ ಯಾವುದೇ ದೌರ್ಜನ್ಯಕ್ಕೊಳಗಾಗದವರ ಶಾಪಕ್ಕೆ ಈಡಾಗುವಂತೆ ಆಗಬಾರದು. ಅದರಿಂದ ದೂರವಿರಬೇಕು, ಏಕೆಂದರೆ ಅಂತಹವರ ಪ್ರಾರ್ಥನೆ ಮತ್ತು ಅಲ್ಲಾಹನ ನಡುವೆ ಯಾವುದೇ ತಡೆ ಇರುವುದಿಲ್ಲ. ಒಂದೆಡೆ ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹೇಳುತ್ತಾರೆ, ಸುಳ್ಳಾರೋಪಗಳನ್ನು ಯುಕ್ತಿ ಮತ್ತು ಉತ್ತಮ ಮಾತುಗಳೊಂದಿಗೆ ಉತ್ತರಿಸುವುದು ನಮ್ಮ ಮೇಲೆ ಅಲ್ಲಾಹನು ಕಡ್ಡಾಯಗೊಳಿಸಿದ್ದಾನೆ. ನಮ್ಮ ತಬ್ಲೀಗ್ ನೈತಿಕತೆಯ ವ್ಯಾಪ್ತಿಯಲ್ಲೇ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಬೇಕು. ಹಜರತ್ ಮಸೀಹ್ ಮೌದ್ ಇಸ್ಲಾಂ ಕೂಡ ಕೆಲವೆಡೆ ಕಠಿಣ ಪದಗಳನ್ನು ಬಳಸಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ. ಮೊದಲ ವಿಷಯವೆಂದರೆ, ಅವರು ಕಠಿಣತೆಯನ್ನು ತೋರಿಸಿಲ್ಲ. ಜಮಾತಿನ ಸದಸ್ಯರು ಕಠಿಣ ಪದಗಳನ್ನು ಬಳಸಬಾರದು ಎಂದು ಅವರು ತಮ್ಮ ವಿವಿಧ ಕೃತಿಗಳಲ್ಲಿ ಹೇಳಿದ್ದಾರೆ. ಅವರು ಹೀಗೆ ಹೇಳಿದ್ದರು:
ಕೆಲವೆಡೆ ನಾನು ಈ ಪದಗಳನ್ನು ಕೆಲವು ಅನಿವಾರ್ಯತೆಗಳಿಂದಾಗಿ ಬಳಸಿದ್ದೇನೆ. ಅದೂ ಸಹ ನಾನು ಅವರ ಚರಿತ್ರೆಗೆ ಸಂಬಂಧಿಸಿ ಹೇಳಿದ್ದೇನೆ. ಅವರಂತೆ ಬೈಗುಳ ಮತ್ತು ಕೊಳಕು ಭಾಷೆಯನ್ನು ನಾನು ಬಳಸಿಲ್ಲ. ಹಜರತ್ ಮುಸ್ಲಿಮೋದ್ ರಜಲಾನು ಸಹ ತಫ್ಸೀರ್ ಕಬೀರ್ನಲ್ಲಿ ಉದೂ ಇಲಾ ಸಬೀಲಿ ರಬ್ಬಿಕ ಬಿಲ್ ಹಿಕ್ಮತಿ ಎಂಬ ವಚನಕ್ಕೆ ವಿವರಣೆಯನ್ನು ನೀಡಿದ್ದಾರೆ. ಅವರು ಬಹಳ ದುಃಖದಿಂದ ಹೀಗೆ ಹೇಳಿದರು: ಈ ಸೂತ್ರವನ್ನು ಮುಸಲ್ಮಾನರು ಅರ್ಥ ಮಾಡಿಕೊಂಡಿದ್ದರೆ ಯಹೂದಿ ಧರ್ಮ ಮತ್ತು ಕ್ರೈಸ್ತ ಧರ್ಮವನ್ನು ಕೊನೆಗೊಳಿಸಬಹುದಾಗಿತ್ತು. ನಮ್ಮ ಆಯುಧ ಪವಿತ್ರ ಕುರಾನ್ ಆಗಿದೆ. ಈ ಕುರಾನಿನ ಖಡ್ಗವನ್ನು ಎತ್ತಿಕೊಂಡು ಲೋಕದಲ್ಲಿ ಜಿಹಾದಿಗಾಗಿ ಹೊರಡಲು ಅಲ್ಲಾಹನು ಹೇಳುತ್ತಾನೆ. ಆದರೆ ದುರದೃಷ್ಟವಶಾತ್ ಇಂದು ಲೋಕದ ಪ್ರತಿಯೊಂದು ವಸ್ತು ಮುಸ್ಲಿಮರ ಕೈಯಲ್ಲಿದೆ. ಆದರೆ ಯಾವುದನ್ನು ತೆಗೆದುಕೊಂಡು ಹೊರಡುವಂತೆ ಅಲ್ಲಾಹನು ಆದೇಶಿಸಿದ್ದನೋ ಆ ಖಡ್ಗ ಮಾತ್ರ ಅವರ ಕೈಯಲ್ಲಿ ಇಲ್ಲ. ಈಗ ಇಸ್ಲಾಮಿನ ಸಂದೇಶವನ್ನು ಲೋಕಜನರಿಗೆ ಹೇಳಿಕೊಡುವುದು ಅಹ್ಮದೇ ಮುಸ್ಲಿಂ ಜಮಾತಿನ ಕೆಲಸವಾಗಿದೆ. ಧರ್ಮದಲ್ಲಿ ಕೇವಲ ಶುಷ್ಕ ವಾದಗಳಿಲ್ಲ, ಬದಲಾಗಿ ಪಾಲಿಸಬೇಕಾದ ಉಪದೇಶದ ವಿವಿಧ ಆಯಾಮಗಳಿವೆ. ಅವನ್ನು ಪಾಲಿಸಬೇಕು. ಭಾವನಾತ್ಮಕ ಮಾತುಗಳನ್ನು ಕೂಡ ಹೇಳಿಕೊಡಬೇಕು ಮತ್ತು ಯುಕ್ತಿಯಿಂದ ಉತ್ತಮ ರೀತಿಯಲ್ಲಿ ಉಪದೇಶಿಸಬೇಕು. ಅಲ್ಲಾಹನು ಹೇಳುತ್ತಾನೆ, ನೀವು ಉತ್ತಮ ರೀತಿಯಲ್ಲಿ ತಬ್ಲೀಗ್ ಮಾಡುತ್ತಾ ಇರಿ. ಆದರೆ ಜನರು ನಂಬದಿದ್ದರೆ ನಮಗೆ ತಬ್ಲೀಗ್ ಮಾಡಲು ಬರುವುದಿಲ್ಲ ತೀರ್ಮಾನಿಸಿ ನಿರಾಶರಾಗಬೇಡಿರಿ. ಏಕೆಂದರೆ ನಿಮ್ಮ ತಬ್ಲೀಗಿನಲ್ಲಿ ಯಾವುದೇ ದೋಷವಿಲ್ಲದಿರಬಹುದು, ಆದರೆ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಆತನ ಪಾಪಗಳ ತುಕ್ಕು ಆವರಿಸಿರುವುದರಿಂದ ಅಲ್ಲಾಹನು ಆತನಿಗೆ ಮಾರ್ಗದರ್ಶನದ ಕಿಟಕಿಯನ್ನು ತೆರೆಯದೇ ಇದ್ದಿರಬಹುದು. ಸಂಕ್ಷಿಪ್ತವಾಗಿ ತಬ್ಲೀಗ್ ಮಾಡುವುದರಲ್ಲಿ ನಿರತರಾಗಿರಬೇಕು. ಇದೇ ಮುಖ್ಯ ವಿಷಯವಾಗಿದೆ. ನಮ್ಮ ಕೆಲಸ ತಬ್ಲೀಗ್ ಮಾಡುತ್ತಾ ಇರುವುದಾಗಿದೆ. ಫಲಿತಾಂಶವನ್ನು ನೀಡುವುದು ಮತ್ತು ಪ್ರಭಾವ ಉಂಟು ಮಾಡುವುದು ಅಲ್ಲಾಹನ ಕೆಲಸವಾಗಿದೆ. ಹಜರತ್ ಮಸೀಹ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ನೀವು ನನ್ನ ಮಾತನ್ನು ಕೇಳಿರಿ ಮತ್ತು ಚೆನ್ನಾಗಿ ನೆನಪಿನಲ್ಲಿಡಿರಿ. ಮನುಷ್ಯನ ಮಾತು ಪ್ರಾಮಾಣಿಕವಲ್ಲದಿದ್ದರೆ ಮತ್ತು ಆಡುವ ಮಾತಿನಂತೆ ನಡೆಯದಿದ್ದರೆ ಅದು ಪರಿಣಾಮಕಾರಿಯಲ್ಲ. ಅವರು ಇನ್ನೊಂದೆಡೆ ಹೇಳುತ್ತಾರೆ, ಸತ್ಯವಿಶ್ವಾಸಿಯ ಮಾತು ಮತ್ತು ಕೃತಿ ಬೇರೆ ಬೇರೆಯಾಗಿರಬಾರದು, ಆಗಲೇ ತಬ್ಲೀಗಿನಲ್ಲಿ ಅನುಗ್ರಹ ಉಂಟಾಗುವುದು. ಮತ್ತೊಂದೆಡೆ ಅವರು ಹೇಳಿದರು, ಒಂದೇ ಮಾತನ್ನು ಒಂದು ಶೈಲಿಯಲ್ಲಿ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ಶತ್ರುವನ್ನಾಗಿ ಮಾಡಬಹುದು, ಅಂತೆಯೇ ಮತ್ತೊಂದು ಶೈಲಿಯಲ್ಲಿ ಅದನ್ನು ಹೇಳಿದರೆ ಸ್ನೇಹಿತನನ್ನಾಗಿ ಮಾಡಬಹುದು. ಆದ್ದರಿಂದ ವಜಾದಿಲ್ಹುಂ ಬಿಲ್ಲತಿ ಹಿ ಅಹಸನ್, ಅವರೊಂದಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ವಾದಿಸಿರಿ ಎಂಬ ವಚನಕ್ಕೆ ಅನುಗುಣವಾಗಿ ನಡೆಯಿರಿ. ಈ ಮಾತುಕತೆಯ ಶೈಲಿಯನ್ನು ಅಲ್ಲಾಹನು ಹಿಕ್ಮತ್ ಅಥವಾ ಯುಕ್ತಿ ಎಂದು ಹೆಸರಿಸಿದ್ದಾನೆ. ಅವರು ಹೇಳುತ್ತಾರೆ, ಮಾತನಾಡುವಾಗ ಯೋಚಿಸಿ ಸಂಕ್ಷಿಪ್ತವಾಗಿ ಉಪಯುಕ್ತ ಮಾತುಗಳನ್ನು ಮಾತ್ರ ಹೇಳಬೇಕು. ಕೆಲವೊಮ್ಮೆ ಸಣ್ಣ ತಮಾಷೆಯನ್ನು ಹೇಳಬೇಕು, ಅದು ನೇರವಾಗಿ ಕಿವಿಗೆ ತಲುಪುತ್ತದೆ. ಅನಂತರ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಪುನಃ ಮಾತನಾಡಬಹುದು. ಸಂಕ್ಷಿಪ್ತವಾಗಿ ಸತ್ಯದ ಸಂದೇಶವನ್ನು ನಿಧಾನವಾಗಿ ತಲುಪಿಸುತ್ತಾ ಇರಬೇಕು ಮತ್ತು ಸುಸ್ತಾಗಬಾರದು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಲೌಕಿಕ ಚಿಂತೆಗಳಲ್ಲಿ ಮುಳುಗಿರುವುದರಿಂದ ಅಥವಾ ಅವರಿಗೆ ಅರ್ಥ ಮಾಡಿಸುವುದು ಕಷ್ಟಕರವಾಗಿರುವುದರಿಂದ ನಮ್ಮ ಉತ್ತಮ ನಡವಳಿಕೆಯ ಉದಾಹರಣೆ ಇದ್ದರೆ ಜನರ ಗಮನವು ತಾನಾಗಿಯೇ ನಮ್ಮ ಕಡೆಗೆ ತಿರುಗುವುದು. ಅವರು ಹೇಳುತ್ತಾರೆ, ನೆನಪಿಡಿ, ಪ್ರತಿ ಬೀಗಕ್ಕೂ ಒಂದು ಕೀಲಿ ಇದೆ, ಮಾತಿಗೂ ಒಂದು ಕೀಲಿ ಇದೆ. ಅದು ಸೂಕ್ತವಾದ ಶೈಲಿಯಾಗಿದೆ. ಎಲ್ಲರೊಂದಿಗೆ ಒಂದೇ ರೀತಿ ಮಾತನಾಡುವುದು ಸರಿಯಲ್ಲ. ತಬ್ಲೀಗ್ ಮಾಡುವವರೊಡನೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ಬೇಸರಗೊಳ್ಳಬಾರದು. ಬದಲಿಗೆ ತಮ್ಮ ಕೆಲಸವನ್ನು ಮಾಡುತ್ತಾ ಇರಬೇಕು ಮತ್ತು ಸುಸ್ತಾಗಬಾರದು. ಹಜರತ್ ಮಸೀಹ್ ಅಲೈಹಿಸ್ಸಲಾಂ ತಮ್ಮ ಜಮಾತಿಗೆ ಹೀಗೆ ಮಾರ್ಗದರ್ಶನ ನೀಡಿದರು. ನಮಾಜ್, ಉಪವಾಸ, ಹಜ್ ಮತ್ತು ಝಕಾತ್ ಇಸ್ಲಾಮಿನ ಆದೇಶಗಳಾಗಿದ್ದು ಅವುಗಳನ್ನು ಎಲ್ಲ ಕಾಲದಲ್ಲಿಯೂ ಪಾಲಿಸುವುದು ಅಗತ್ಯ. ಅದೇ ರೀತಿ ಜಿಹಾದ್ ಸಹ ಅಂತಹ ಕಾರ್ಯಗಳಲ್ಲಿ ಒಂದಾಗಿದೆ. ಅದನ್ನು ಎಲ್ಲ ಕಾಲದಲ್ಲೂ ನಡೆಸುವುದು ಅಗತ್ಯವಾಗಿದೆ. ಈಗ ನಿಮ್ಮ ಜಿಹಾದ್ ಕೇವಲ ಲೇಖನೆಯ ಮೂಲಕದ ಜಿಹಾದ್ ಆಗಿದೆ. ಆದ್ದರಿಂದ ಈ ರೀತಿ ಲೇಖನೆಯಿಂದ ಜಿಹಾದ್ ಮಾಡಬೇಕು. ಲೋಕದ ಜನರೊಡನೆ ಹೇಳಬೇಕಾಗಿರುವುದೇನೆಂದರೆ, ಒಂದೆಡೆ ಮಸೀಹ್ ಮತ್ತು ಮಹದಿ ಆಗಮಿಸಬೇಕಾಗಿದೆ ಎಂದು ನೀವೇ ಒಪ್ಪಿಕೊಳ್ಳುತ್ತೀರಿ, ಮತ್ತೊಂದೆಡೆ ಮಸೀಹ್ ಮತ್ತು ಮಹದಿಯಾಗಿ ಆಗಮಿಸಿದ ವ್ಯಕ್ತಿಯನ್ನು ನಿರಾಕರಿಸುತ್ತೀರಿ. ನಾವು ಪದಗಳ ಅರ್ಥಗಳ ಬಗೆಗಿನ ಚರ್ಚೆಗಳು ಮತ್ತು ಜಗಳಗಳಲ್ಲಿ ನಿರತರಾದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ನಮ್ಮ ನಿಜವಾದ ಉದ್ದೇಶ ಇಸ್ಲಾಮನ್ನು ಲೋಕದ ಮೇಲೆ ಜಯಶಾಲಿಯನ್ನಾಗಿ ಮಾಡುವುದಾಗಿದೆ. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಲೋಕಕ್ಕಾಗಿ ಪ್ರವಾದಿ ಮತ್ತು ರಸೂಲಾಗಿ ಆಗಮಿಸಿದ್ದರು. ಇಂದು ನಮ್ಮ ಸಂಖ್ಯೆ ಜಗತ್ತಿನ ಜನಸಂಖ್ಯೆಯ 1/4 ಭಾಗಕ್ಕಿಂತಲೂ ಕಡಿಮೆ ಇದೆ. ನಾವು ಲೋಕವನ್ನು ಇಸ್ಲಾಮಿನ ಧ್ವಜದ ಅಡಿಯಲ್ಲಿ ತರುವವರೆಗೆ ನಾವು ಬಹಳ ಕೆಲಸ ಮಾಡಿದ್ದೇವೆ ಎಂದು ಹೇಳಲು ಹೇಗೆ ಸಾಧ್ಯ? ಇಂದು ಈ ರೀತಿಯ ಜಿಹಾದ್ ಮಾಡುವುದು ನಮ್ಮ ಕೆಲಸವಾಗಿದೆ. ಆಗ ಮಾತ್ರ ನಮ್ಮ ಜಿಹಾದ್ ಯಶಸ್ವಿಯಾಗುವುದು. ನಾನು ಮೊಬಲ್ಲಿಗರೊಡನೆ ಹೇಳುತ್ತೇನೆ, ಅವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅವರು ಕೇವಲ ಜಮಾತಿನ ತರಬೇತಿಯನ್ನು ಮಾತ್ರವಲ್ಲ, ಈ ತರಬೇತಿ ಜೊತೆಗೆ ಜನರನ್ನು ಅಲ್ಲಾಹನೊಂದಿಗೆ ಜೋಡಿಸಬೇಕು. ಇದನ್ನು ಮಾಡುವಾಗ ಜನರ ಜ್ಞಾನವನ್ನು ಸಹ ಹೆಚ್ಚಿಸಬೇಕು ಮತ್ತು ಅವರನ್ನು ಈ ಜಿಹಾದ್ಗಾಗಿ ಸಿದ್ಧಪಡಿಸಬೇಕು. ಅವರು ಇದನ್ನು ಮಾಡುವಾಗ ಮಾತ್ರ ತಮ್ಮ ಪ್ರತಿಜ್ಞೆಯನ್ನು ಪೂರೈಸಿದಂತಾಗುವುದು. ನೀವು ಮುಖಸ್ತುತಿ ಮಾಡುವವರು ಆಗಬಾರದು. ಜನರೊಂದಿಗೆ ಸಂಬಂಧಗಳನ್ನು ಉತ್ತಮಗೊಳಿಸಬೇಕು. ಕೆಡುಕನ್ನು ಧೈರ್ಯದಿಂದ ತಡೆಯುವ ಮತ್ತು ಸ್ಥಿರಚಿತ್ತತೆಯ ಅಭ್ಯಾಸ ಇರಬೇಕು.
ಮೊಬಲಿಗರು ಸ್ವತಃ ಉತ್ತಮವಾಗಿ ವರ್ತಿಸುವರಾದರೆ ಜಮಾತಿನ ಒಳಗೂ ಖಂಡಿತವಾಗಿಯೂ ಅಂತಹ ಉತ್ಸಾಹ ಉಂಟಾಗುವುದು. ಅದೇ ರೀತಿಯಲ್ಲಿ ಆಲೋಚನೆ ಮತ್ತು ಚಿಂತನೆ ಮಾಡುವ ಅಭ್ಯಾಸ ಇರಬೇಕು. ಅಲ್ಲಾಹನೊಂದಿಗೆ ಸಂಬಂಧವಿರಬೇಕು. ಇವೆಲ್ಲವೂ ಉಂಟಾದರೆ ನಾವು ಒಂದು ಮಹತ್ತಾದ ಬದಲಾವಣೆಯನ್ನು ಉಂಟು ಮಾಡಬಹುದಾಗಿದೆ. ಅಲ್ಲಾಹನು ಎಲ್ಲರಿಗೂ ಅದರ ಸೌಭಾಗ್ಯ ನೀಡಲಿ. ತಬ್ಲೀಗ್ ಮಾಡುವವರಿಗೂ ಸರಿಯಾದ ಜ್ಞಾನವನ್ನು ಗಳಿಸಲು ಸೌಭಾಗ್ಯ ನೀಡಲಿ. ಅಲ್ಲಾಹನೊಂದಿಗೆ ಸಂಬಂಧವನ್ನು ಸ್ಥಾಪಿಸುವಂತಾಗಲಿ ಹಾಗೂ ಇಸ್ಲಾಂ ಮತ್ತು ಅಹಮದತ್ತಿನ ಸಂದೇಶವನ್ನು ಲೋಕದ ಪ್ರತಿಯೊಂದು ಮೂಲೆಗೂ ತಲುಪಿಸುವರಾಗಲಿ. Alhamdulillah, alhamdulillah, nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.